ಸ್ನೇಹಿತರೆ ನಮಸ್ಕಾರ. ಬಿಗ್ ಬಾಸ್ ಮನೆಯ ಐಕಾನ್ ಪ್ಲೇಯರ್ ಆಗಿರುವಂತಹ ಹನುಮಂತ ಬಗ್ಗೆ ಸುದೀಪ್ ಅವರು ಮೊಟ್ಟ ಮೊದಲ ಬಾರಿಗೆ ಒಂದು ಕಿವಿ ಮಾತನ್ನ ಹೇಳಿದ್ದಾರೆ. ಹನುಮಂತ ಬಿಗ್ ಬಾಸ್ ಮನೆಯಲ್ಲಿ ಇಲ್ಲಿವರೆಗೂ ಕೂಡ ಉತ್ತಮವಾಗಿ ಆಟ ಆಡ್ಕೊಂಡು ಬಂದಂತಹ ಸ್ಪರ್ಧಿ, ವೈಲ್ಡ್ ಕಾರ್ಡ್ ಮೂಲಕ ಬಂದಂತಹ ಸ್ಪರ್ಧಿ. ಬಿಗ್ ಬಾಸ್ ಮನೆಯ ಒಳಗಡೆಯೂ ಕೂಡ ಮತ್ತು ಹೊರಗಡೆಯೂ ಕೂಡ ಅತಿ ಹೆಚ್ಚು ಪ್ರೀತಿಯನ್ನು ಸಂಪಾದನೆ ಮಾಡಿರುವಂತಹ ಸ್ಪರ್ಧಿ ಅನ್ನೋದ್ರಲ್ಲಿ ಡೌಟ್ ಇಲ್ಲ. ಆದರೆ ಈ ವಾರ ಹನುಮಂತ ಇದ್ದಂಥ ರೀತಿ ಮತ್ತು ಈಗೀಗ ಹನುಮಂತ ಆಡ್ತಿರುವಂಥ ರೀತಿಯ ಬಗ್ಗೆ ಸಹಜವಾಗಿ ಈಗ ಒಂದು ರೀತಿಯಾದಂತಹ ಬೇಸರ ಕೆಲವರಲ್ಲಿ ವ್ಯಕ್ತವಾಗ್ತಿದೆ. ಅದೇ ರೀತಿ ಹನುಮಂತನ ಬಗ್ಗೆ ಇದೇ ಮೊಟ್ಟ ಮೊದಲ ಬಾರಿಗೆ ಸುದೀಪ್ ಅವರು ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಈ ಅಭಿಪ್ರಾಯವನ್ನು ಅಥವಾ ಈ ಸಲಹೆಯನ್ನು ಹನುಮಂತ ಸೀರಿಯಸ್ ಆಗಿ ತೆಗೆದುಕೊಂಡ್ರೆ ಆಟದ ಶೈಲಿಯನ್ನು ಬದಲಾಯಿಸ್ಕೊಳ್ಬಹುದು ಅನ್ನೋದು ಸ್ಪಷ್ಟ. ಹಾಗಾದ್ರೆ ಏನು ಹೇಳಿದ್ರು ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಸದ್ಯ ಬಿಗ್ ಬಾಸ್ ಮನೆಯಲ್ಲಿ 12 ಜನ ಸ್ಪರ್ಧಿಗಳಿದ್ದಾರೆ. ಇದರಲ್ಲಿ ಒಬ್ಬರು ಈ ವಾರ ಹೊರಗಡೆ ಹೋಗಿದ್ದಾರೆ ಅಥವಾ ಈ ಸೀಕ್ರೆಟ್ ರೂಮ್ಗೋ ಇನ್ನೊಂದು ಮತ್ತೊಂದು ಏನೋ ಅಂತ ಆಗುತ್ತೆ. ಆದರೆ ಈ ಉಳಿದಂಥ 12 ಜನ ಸ್ಪರ್ಧಿಗಳಲ್ಲಿ ಈಗ 11 ಜನ ಅಂತಲೇ ಇಟ್ಕೊಳ್ಳಿ. 11 ಜನರಲ್ಲಿ ಒಬ್ಬ ಸ್ಟ್ರಾಂಗೆಸ್ಟ್ ಸ್ಪರ್ಧಿ ಮತ್ತು ಬಿಗ್ ಬಾಸನ್ನು ಗೆಲ್ಲಬಹುದಾದಂಥ ಸ್ಪರ್ಧಿ ಅಂತೇಳಿ ಒಂದು ಹೆಗ್ಗಳಿಕೆಯನ್ನು ಮತ್ತು ಒಂದು ಇಮೇಜನ್ನು ಕ್ರಿಯೇಟ್ ಮಾಡಿರುವಂಥ ಸ್ಪರ್ಧಿ ಅಂತ ಹೇಳಿದ್ರೆ ಅದು ಹನುಮಂತನ ಮುಗ್ಧತನ, ಹನುಮಂತನ ಒಳ್ಳೆತನ, ಹನುಮಂತನ ಕಡಿಮೆ ಮಾತು ಮತ್ತು ಹನುಮಂತನ ಈ ನೇರವಾದಂಥ ಮಾತು, ಜೊತೆಗೆ ಹನುಮಂತ ಎಲ್ಲವನ್ನು ಕೂಡ ಪ್ರಾಕ್ಟಿಕಲ್ ಆಗಿ ನೋಡುವಂತಹ ವ್ಯಕ್ತಿತ್ವ ಇಟ್ಕೊಂಡಿರೋದ್ರಿಂದ ಸಹಜವಾಗಿ ಇದು ಎಲ್ರಿಗೂ ಕೂಡ ಇಷ್ಟ ಆಗ್ತಿದೆ. ಆಮೇಲೆ ಫಿಲ್ಟರ್ ಇಲ್ಲದೆ ಕೆಲವೊಂದು ವಿಚಾರಗಳನ್ನು ನೇರವಾಗಿ ಹೇಳಿಬಿಡ್ತಾರೆ ಹನುಮಂತ. ತಮ್ಮ ಮನೆಯಲ್ಲೋ ಅಥವಾ ತಮ್ಮ ಊರಲ್ಲೋ ಮಾತನಾಡೋ ರೀತಿಯಲ್ಲೇ ಹನುಮಂತ ಮಾತನಾಡಿ ಬಿಡುವಂಥದ್ದು ಕೆಲವರಿಗೆ ಇಷ್ಟ ಆಗುತ್ತೆ, ಕೆಲವರಿಗೆ ಇಷ್ಟ ಆಗಲ್ಲ. ಬಟ್ ಆದರೆ ಅದ್ರ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಳ್ಳಲ್ಲ ಹನುಮಂತ. ತನಗೇನು ಹೇಳಬೇಕೋ ಅದನ್ನು ಹೇಳಿ ಸುಮ್ಮನಾಗ್ಬಿಡ್ತಾರೆ. ಅದನ್ನು ಸ್ವೀಕರಿಸೋದು ಬಿಡೋದು ಅದು ಆಪೋಸಿಟ್ ಪಾರ್ಟಿಗೆ ಬಿಟ್ಟಂಥ ವಿಚಾರ ಅನ್ನೋ ರೀತಿಯಲ್ಲಿ ಹೇಳಿ ಸುಮ್ಮನಾಗ್ಬಿಡ್ತಾರೆ. ಅದೇ ರೀತಿ ಇಲ್ಲಿವರೆಗೆ ಬಿಗ್ ಬಾಸ್ ಮನೆಯ ವೈಲ್ಡ್ ಕಾರ್ಡ್ ಎಂಟ್ರಿಯನ್ನು ಪಡೆದು ಬಿಗ್ ಬಾಸ್ ಮನೆಯ ಸ್ಪರ್ಧಿಯಾಗಿ ಬಂದಂಥ ಹನುಮಂತ ಇಲ್ಲಿವರೆಗೂ ಕೂಡ ತನ್ನ ಆಟದ ಶೈಲಿಯಲ್ಲಿ ಎಲ್ಲೂ ಕೂಡ ಬದಲಾವಣೆಯನ್ನು ಮಾಡಿಕೊಂಡಿಲ್ಲ. ಆದರೆ ಇದೇ ಮೊಟ್ಟ ಮೊದಲ ಬಾರಿಗೆ ಸುದೀಪ್ ಅವರು ಒಂದು ಸಲಹೆಯನ್ನು ಕೊಟ್ಟಿದ್ದಾರೆ. ಹನುಮಂತ ಅವರೇ, ನೀವು ಎಷ್ಟು ಪ್ರಶ್ನೆ ಬರುತ್ತೋ ಅಷ್ಟಕ್ಕೆ ಒಂದು ವರ್ಡಲ್ಲಿ ಉತ್ತರ ಕೊಟ್ಟು ಸುಮ್ಮನಾಗೋದ್ರಿಂದ ಪ್ರಯೋಜನ ಆಗೋದಿಲ್ಲ. ಆ ರೀತಿ ಇರೋದು ಹನುಮಂತನೂ ಕೂಡ ಅಲ್ಲ, ಹನುಮಂತನ ಬಿಗ್ ಬಾಸ್ ಮನೆಯ ಆಟನೂ ಕೂಡ ಅಲ್ಲ, ಅದು ವ್ಯಕ್ತಿತ್ವನೂ ಕೂಡ ಅಲ್ಲ. ಜೊತೆಗೆ ಹೆಚ್ಚು ಮೌನವಾಗಿರೋದು, ಕಡಿಮೆ ಮಾತನಾಡೋದು ಅದು ಒಬ್ಬ ಸ್ಪರ್ಧಿಯ ಗೆಲ್ಲುವಂಥ ಲಕ್ಷಣನೂ ಕೂಡ ಅಲ್ಲ ಅನ್ನೋದನ್ನು ಸುದೀಪ್ ಅವರು ಎಚ್ಚರಿಕೆ ರೂಪದಲ್ಲಿ ಕೊಟ್ಟು ಹೋಗಿದ್ದಾರೆ. ಅಂದರೆ ಸುದೀಪ್ ಅವರು ಇಲ್ಲಿ ಹೇಳಿದ್ದಿಷ್ಟೇ, ಹನುಮಂತನವರು ಕಡಿಮೆ ಮಾತನಾಡ್ತಿದ್ದಾರೆ, ಇದು ಒಳ್ಳೆಯದಲ್ಲ ಅಂತೇಳಿ. ಆಮೇಲೆ ಕೆಲವೊಂದು ಪ್ರಶ್ನೆಗಳಿಗೆ ಒನ್ ವರ್ಡ್ ಆನ್ಸರನ್ನು ಕೊಟ್ಬಿಡ್ತಾರೆ ಹನುಮಂತ. ಈಗ ಊಟ ಆಯಿತು ಅಂತ ಹೇಳಿದ್ರೆ ಹಾಂ ಊಟ ಆಯಿತು, ನೆಕ್ಸ್ಟು ಇನ್ನೊಂದು ಕ್ವಶನೇ ಇಲ್ಲ ಅಥವಾ ಇನ್ನೊಂದು ಎಕ್ಸ್ಟ್ರಾ ಮಾತೇ ಅಲ್ಲಿ ಹುಟ್ಟಲಿಕ್ಕೆ ಅವಕಾಶ ಇಲ್ಲ. ಆ ರೀತಿ ಮಾಡ್ತಾ ಇರುವಂಥದ್ದು ಸಹಜವಾಗಿ ಇದು ಸರಿಯಲ್ಲ ಅನ್ನುವಂಥದ್ದು ಸುದೀಪ್ ಅವರ ಅಭಿಪ್ರಾಯ. ಯಾಕಂತ ಹೇಳಿದ್ರೆ ರಿಯಾಕ್ಷನ್ಗೆ ಮತ್ತೆ ಇನ್ನೊಂದೇನಾದರೂ ಕೂಡ ಇರಬೇಕು. ಆ್ಯಕ್ಷನ್ಗೆ ರಿಯಾಕ್ಷನ್ನು ಅಥವಾ ಮಾತಿಗೆ ಪ್ರತಿಯೊಂದು ಮಾತು ಈ ರೀತಿ ಇರಬೇಕು. ಆಗ ಮಾತ್ರ ಒಂದು ಕಾನ್ವರ್ಸೇಷನ್ ಕಂಟಿನ್ಯೂ ಆಗುತ್ತೆ. ನೀವು ಕೇಳಿದಷ್ಟಕ್ಕೂ ಆನ್ಸರ್ ಮಾಡಿ ತೆಪ್ಪಕ್ಕೆ ಕೂತ್ಬಿಟ್ರೆ ಆ ಕಾನ್ವರ್ಸೇಷನ್ ಅಲ್ಲಿಗೆ ಎಂಡು ಮುಗೀತಲ್ಲಿಗೆ. ನಂತರ ಏನು? ಅದೇ ಈಗ ಹನುಮಂತನ ವಿಚಾರದಲ್ಲಿ ಆಗ್ತಿರುವಂಥ ತಪ್ಪು ಅನ್ನೋದು ಸುದೀಪ್ ಅವರು ಹೇಳ್ತಿರುವಂಥ ಮಾತು. ಸಹಜವಾಗ್ಲೂ ಇದು ವಾಸ್ತವ ಕೂಡ ಹೌದು. ಹನುಮಂತ ಅವರು ಎಲ್ಲರ ಜೊತೆನೂ ಕೂಡ ಎಲ್ಲ ವಿಚಾರಗಳನ್ನು ಕೂಡ ಮುಕ್ತವಾಗಿ ಮಾತನಾಡೋದಿಲ್ಲ. ಆಮೇಲೆ ಬಿಗ್ ಬಾಸ್ ಮನೆಗೆ ಇನ್ನೇನು ಜಾಸ್ತಿ ದಿನ ಇಲ್ಲ, 11 ಜನ ಇದ್ದಾರೆ. ಆಮೇಲೆ ಜಾಸ್ತಿ ದಿನದ ಆಟನೂ ಕೂಡ ಇಲ್ಲ. ಹೀಗಿರುವಂಥ ಸಂದರ್ಭದಲ್ಲಿ ಒಬ್ಬರ ಜೊತೆನೋ ಇಬ್ಬರ ಜೊತೆನೋ ಕಂಫರ್ಟ್ ಝೋನನ್ನು ಕ್ರಿಯೇಟ್ ಮಾಡಿಕೊಂಡು ಒಬ್ಬರು ಅವ್ರ ಜೊತೆ ಮಾತ್ರ ಮಾತನಾಡ್ತೀನಿ, ಉಳಿದವ್ರ ಜೊತೆಗೆ ಮಾತನಾಡೋದಿಲ್ಲ ಅಂತೇಳಿ ಹೇಳಿದ್ರೆ ಅದು ಕೂಡ ಇಲ್ಲಿ ವರ್ಕೌಟ್ ಆಗೋದಿಲ್ಲ. ಯಾಕಂತ ಹೇಳಿದ್ರೆ ಬಿಗ್ ಬಾಸ್ ಮನೆಯಲ್ಲಿ ಇರುವಂಥ ಅಷ್ಟು ಜನ ಸ್ಪರ್ಧಿಗಳು ಸೇಮ್ ಒಬ್ರಿಗೊಬ್ಬರು ಬಿಟ್ಕೊಡೋ ರೀತಿಯಲ್ಲ. ಅಂದರೆ ಈ ಎಲ್ಲ ಸ್ಪರ್ಧಿಗಳು ಕೂಡ ಸಮಬಲದಿಂದನೇ ಇಲ್ಲಿವರೆಗೆ ಬಂದವರು. ಯಾರೋ ವೀಕ್ ಇರೋರನ್ನ ಇಲ್ಲಿವರೆಗೆ ಕರ್ಕೊಂಬಂದು ಕೂರ್ಸೋಕ್ಕೂ ಕೂಡ ಸಾಧ್ಯವಿಲ್ಲ. ಈ ವೈಲ್ಡ್ ಕಾರ್ಡ್ ಎಂಟ್ರಿ ಅವ್ರನ್ನ ಬಿಟ್ಟು ನಾನು ಹೇಳ್ತಾ ಇರೋದು, ಉಳಿದವನು ಎಲ್ಲರೂ ಕೂಡ ಕಾಮನ್ ಒಂದೇ ರೀತಿ ಇರೋರು. ಹಾಗಿರುವಾಗ ಹನುಮಂತ ವೈಲ್ಡ್ ಕಾರ್ಡ್ ಮೂಲಕ ಬಂದವರು. ಮೊದಲ ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿರ್ಬೋದು, ಬಟ್ ಹನುಮಂತ ಬಂದ ಬಳಿಕ ಬಿಗ್ ಬಾಸ್ ಮನೆ ಆಟದ ರೀತಿ ಎಲ್ಲವೂ ಕೂಡ ಬದಲಾಯಿತು. ಈಗಲೂ ಕೂಡ ಹನುಮಂತ ಅಂತ ಹೇಳಿದ್ರೆ ಒಂದು ನಿರೀಕ್ಷೆ ಇದೆ. ಬಟ್ ಆ ನಿರೀಕ್ಷೆಯನ್ನು ಉಳಿಸ್ಕೊಳ್ಳುವಂಥ ಕೆಲಸವನ್ನು ಹನುಮಂತ ಮಾಡಬೇಕಲ್ವಾ? ಆ ನಿರೀಕ್ಷೆಯನ್ನು ಉಳಿಸ್ಕೊಳ್ಳುವಂಥ ಕೆಲಸವನ್ನು ಹನುಮಂತ ಮಾಡಲೇಬೇಕು. ಈ ನಿಟ್ಟಿನಲ್ಲಿ ಸುದೀಪ್ ಅವರು ಈ ಕಿವಿ ಮಾತನ್ನು ಹೇಳಿದ್ದಾರೆ. ಒನ್ ವರ್ಡ್ ಆನ್ಸರ್ ಕೊಡೋದಲ್ಲ, ಹೆಚ್ಚು ಮಾತನಾಡಬೇಕು, ಓಪನ್ ಅಪ್ ಆಗಬೇಕು, ಎಲ್ಲ ವಿಚಾರಗಳ ಬಗ್ಗೆನೂ ಕೂಡ ಸ್ಪಂದಿಸಬೇಕು, ಆಟಗಳಲ್ಲೂ ಕೂಡ ಭಾಗ್ಯ ಆಗಬೇಕು. ಆನಂತರ ಎಲ್ಲರ ಜೊತೆಗೂ ಕೂಡ ಬೆರೆತು ಮಾತನಾಡಬೇಕು, ಕೆಲವೊಂದು ವಿಚಾರಗಳ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಬೇಕು, ಸುಮ್ಮನೆ ಸೈಲೆಂಟಾಗಿ ಕೂರೋದಲ್ಲ. ಇದರಿಂದ ತನ್ನ ಆಟದ ಶೈಲಿಯೇ ಬದಲಾಗಿಬಿಡುತ್ತೆ. ಅಂದರೆ ಒಬ್ಬ ಸ್ಪರ್ಧೆಯನ್ನು ನೋಡುವಂತಹ ಶೈಲಿಯೇ ಬದಲಾಗುತ್ತೆ ಅನ್ನೋದು ಸುದೀಪ್ ಅವರು ಕೊಟ್ಟಂಥ ಕಿವಿ ಮಾತು. ಅದನ್ನು ಹನುಮಂತ ಸೀರಿಯಸ್ಸಾಗಿ ತೆಗೆದುಕೊಳ್ಬೇಕು, ಇಲ್ಲ ಅಂತ ಹೇಳಿದ್ರೆ ಕಷ್ಟ. ಯಾಕಂತ ಹೇಳಿದ್ರೆ ನೋಡಿ, ಆಟ ಯಾವಾಗ ಬೇಕಾದರೂ ಹೇಗೆ ಬೇಕಾದ್ರೂ ಬದಲಾಗ್ಬೋದು, ಆಟದ ರೀತಿಯೂ ಕೂಡ ಬದಲಾಗ್ಬೋದು. ಈ ನಾಮಿನೇಷನ್ ಪ್ರಕ್ರಿಯೆ ಅನ್ನೋದು ತುಂಬ ಅಪಾಯಕಾರಿ. ಯಾವಾಗ ಹೇಗೆ ಬೇಕಾದರೂ ಉಲ್ಟಾ ಹೊಡಿಬೋದು.
ಹನುಮಂತ ಇವತ್ತು ಸೇಫೆಸ್ಟ್ ಆಗಿ ಆಡ್ತಾ ಇರ್ಬೋದು. ಹನುಮಂತಂಗೆ ಇವತ್ತು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋದರೂ ಕೂಡ ಏನು ನಷ್ಟ ಇರದೇ ಇರ್ಬೋದು. ಬಟ್ ಹಾಗಂದ ಮಾತ್ರಕ್ಕೆ ಬಿಗ್ ಬಾಸ್ ಮನೆಗೆ ಈಗ ನೋಡಿ, ಶೋಭಾ ಶೆಟ್ಟಿ ಹೋಗಿರೋದು ಎಷ್ಟು ದೊಡ್ಡ ಲಾಸ್ ಅಲ್ವಾ ಬಿಗ್ ಬಾಸ್ ಮನೆಗೆ ಮತ್ತು ಬಿಗ್ ಬಾಸ್ ಆಯೋಜಕರಿಗೆ. ಯಾಕಂತ ಹೇಳಿದ್ರೆ ಶೋಭಾ ಶೆಟ್ಟಿ ಬಗ್ಗೆ ಒಂದು ನಿರೀಕ್ಷೆಯನ್ನು ಇಟ್ಕೊಂಡು ಬಿಗ್ ಬಾಸ್ ಮನೆ ಒಳಗಡೆ ಕಳಿಸಿರ್ತಾರೆ. ಆ ನಿರೀಕ್ಷೆಯನ್ನೇ ಶೋಭಾ ಶೆಟ್ಟಿ ಹುಸಿಗೊಳಿಸ್ದಂಗೆ ಆಯಿತು. ಜೊತೆಗೆ ಇನ್ನೊಬ್ಬರು ಯಾರೋ ಒಬ್ಬರು ರೈಟ್ ಪ್ಲೇಯರ್ಸು ಒಳಗಡೆ ಬರ್ತಿದ್ರೇನೋ, ಅವರು ಬರದೇ ಇರೋಂಗೆ ಶೋಭಾ ಶೆಟ್ಟಿ ಮಾಡ್ದಂಗೂ ಕೂಡ ಆಯಿತು. ಹೀಗಾಗಿ ಈ ಎಲ್ಲ ವಿಚಾರಗಳ ಬಗ್ಗೆ ಕೂಡ ಆಲೋಚನೆ ಮಾಡಬೇಕು. ಹನುಮಂತನ ಬಗ್ಗೆನೂ ಕೂಡ ಅದೇ ರೀತಿ ದೊಡ್ಡ ನಿರೀಕ್ಷೆಯನ್ನು ಇಟ್ಕೊಂಡೇ ಬಿಗ್ ಬಾಸ್ ಮನೆ ಒಳಗಡೆ ಕಳಿಸಿರೋದು. ಆರಂಭದಲ್ಲಿ ಆ ನಿರೀಕ್ಷೆಯನ್ನು ಹುಸಿಗೊಳಿಸಲಿಲ್ಲ ಹನುಮಂತ. ಬಟ್ ಇತ್ತೀಚೆಗೆ ಹನುಮಂತ ಎಲ್ಲರೂ ಒಂದು ಕಡೆ ಈ ವೀಕ್, ಅದು ಕೂಡ ಕಳೆದ ವೀಕ್ನಲ್ಲಿ ಸ್ವಲ್ಪ ವೀಕ್ ಆದರೂ ಸ್ವಲ್ಪ ಕಡಿಮೆ ಮಾತನಾಡಿದರು ಅನ್ನೋದು ಸುದೀಪ್ ಅವರು ಕಿವಿ ಮಾತು. ಇದನ್ನು ಸುದೀಪ್ ಅವರು ಹೇಳಿದಂಥ ಮಾತನ್ನು ಸಿರಿಸಾಗಿ ಹನುಮಂತ ತೆಗೆದುಕೊಂಡ್ರೆ ಬಹುಶಃ ಸುದೀಪ್ ಹೇಳಿದಂತಹ ವಿಚಾರ ಏನು ಅನ್ನೋದು ಹನುಮಂತಗೆ ಅರ್ಥ ಆದರೆ ಆಗ ಬದಲಾಗ್ಬೋದು. ಜೊತೆಗೆ ಆಟದ ಶೈಲಿಯೂ ಕೂಡ ಬದಲಾಗ್ಬೋದು. ಆಗ ಒಂದು ಪಾಸಿಟಿವ್ ಆದಂಥ ರೆಸ್ಪಾನ್ಸು ಹನುಮಂತನ ಕಡೆಯಿಂದ ಬರಲಿಕ್ಕೆ ಸಹಾಯ ಆಗ್ಬೋದು ಅಂತ ಹೇಳಿದ್ರೆ ಸುಳ್ಳಾಗಲ್ಲ. ನಿಮಗೆ ಅನಿಸುತ್ತೆ ಸ್ನೇಹಿತರೆ, ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.